ಮುಳುಗ್ತಾ ಇರೋರಿಗೆ ಹುಲ್ ಕಡ್ಡಿ ಆಸರೆ ಅನ್ನಂಗೆ ಮಾವಯ್ಯ ನನ್ ಮೇಲ್ ಕೋಪ ಮಾಡ್ಕೊಂಡು ಮಾತಾಡ್ದೇ ಇರೋ ಟೈಮಲ್ಲಿ ಅವ್ರ ಜೊತೆ ಪ್ರಚಾರಕ್ಕೆ ಹೋಗಕ್ಕೆ ಅವಕಾಶ ಮಾಡ್ಕೊಟ್ಟಿದೀಯ ದೇವ್ರೆ. ಹಂಗೆ ಅವ್ರ ಎಲೆಕ್ಷನ್ ಅಲ್ಲಿ ಗೆಲ್ಬೇಕು. ಅವ್ರ ಒಳ್ಳೆತನ ನಿಸ್ವಾರ್ಥ ಗುಣಕ್ಕೆ ಜನರೆಲ್ಲ ಅವ್ರಿಗೆ ಓಟ್ ಹಾಕಂಗ್ ಮಾಡಪ್ಪ. ನನಗ್ ಆಟೆ ಸಾಕು. ಒಳ್ಳೆಯವರಿಗೆ ಒಳ್ಳೇದೇ ಆಯ್ತದೆ ಅನ್ನೋದನ್ನ ನೀನ್ ನಿರೂಪಿಸಿ ಎಲ್ಲಾನು ಒಳ್ಳೇದೇ ಮಾಡು. ಹಂಗೆ ಅಪ್ಪ ಮಗನ್ ಮಧ್ಯ ಮೂಡಿರೋ ಬಿರುಕು ಆದಷ್ಟು ಬಿರ್ನೆ ಸರಿ ಹೋಗಂಗೆ ನೀನೇ ಮಾಡ್ಬೇಕು. ಅವ ಏನವ ಇದು? ಕಾಣಕ್ಕಿಲ್ವೇನೆ? ಕಷಾಯ. ಕಷಾಯನ? ಯಾರ್ಗಮ್ಮಮ್ಮ? ಇನ್ಯಾರ್ಗೆ? ಅಲ್ಲಿ ಆಚೆ ಶೆಡ್ ಅಲ್ಲಿ ಅವಳಲ್ಲ, ಅವಳಿಗೆ. ಅಲ್ಲ, ಅವಳೇನ್ ಮಹಾರಾಣಿ ಅನ್ನಂಗೆ ನೀನ್ ಯಾಕೆ ಕಷಾಯ ಮಾಡ್ಕೊಡ್ಬೇಕು? ನಾನ್ ಮಾಡ್ಕೊಡ್ತಾ ಇರೋದು ಅವಳಿಗಲ್ಲ, ಅವಳು ಹೊಟ್ಟೆಯಲ್ಲಿ ಬೆಳೀತಾ ಇರೋ ನಮ್ಮ ವಂಶದ ಕುಡಿಗೆ. ಹೇ, ಇದೆಲ್ಲ ನಿಮ್ಗೆ ಗೊತ್ತಾಗಕ್ಕಿಲ್ಲ, ದಾರಿ ಬಿಡಿ. ಅದ್ಯಾಕೆ ಹಿಂಗ್ ಮುಖ ಮುಖ ನೋಡ್ಕೊಂಡಿರೇ? ದಾರಿ ಬಿಡಿ. ಅಯ್ಯೋ ಅವ್ವ, ಅದಕ್ ನೀನ್ ಯಾಕೆ ಹೋಗ್ಬೇಕು? ಕೊಡು, ನಾನೇ ತಗೊಂಡೋಗ್ ಕೊಡ್ತೀನಿ. ಏನೇ ಇದು? ಸೂರ್ಯ ಏನಾದ್ರೂ ಪಶ್ಚಿಮದಲ್ಲಿ ಹುಟ್ಟಿದಾನೋ ಹೆಂಗೆ? ಇದ್ಯಾಕವ ಹಿಂಗ್ ಕೇಳ್ತಾ ಇದೀಯಾ? ಯಾವತ್ತೂ ಇಲ್ಲದ್ದು ಇವತ್ತೆಂಗೆ ಅವಳ ಮೇಲೆ ಇದ್ದಕ್ಕಿದ್ದಂಗೆ ಪಿರುತಿ ಹುಟ್ಟುಬಿಡ್ತು. ಅವಳ ಮ್ಯಾಕ್ ನಾನ್ ಯಾಕೆ ಪಿರುತಿ ತೋರಿಸ್ಲಿ? ನೀನೇ ಹೇಳ್ದಲ್ಲ, ಅವಳ ಹೊಟ್ಟೆಲಿ ನಮ್ಮ ವಂಶದ ಕುಡಿ ಬೆಳಿತಾ ಐತೆ ಅಂತ. ಜೊತೆಗೆ ನೀನ್ ಯಾಕೆ ಪಾಪ ಕಷ್ಟ ಪಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಟ್ಟಯ್ಯ. ಕೊಡು. ಸರಿ, ಅವಳಿಗೆ ಕಣ್ಣು ಮುಚ್ಚಿ ಇದನ್ನ ಕುಡಿಯೋಕೆ ಹೇಳು. ಅಯ್ಯೋ, ನಾನೇ ಮುಂದ್ಗಟ್ಟೆ ನಿಂತ್ಕೊಂಡು ಅವಳು ಕುಡಿಸ್ಬಿಟ್ಟು ಬರ್ತೀನಿ, ಸರಿನಾ? ಅಯ್ಯೋ, ಬಿಸಿ ಇದೆಯೇ? ಸೆರಗಲ್ ತಕೋ. ಏನಿನಂತೆ ಅವತ್ತಂಗ ಇವತ್ತು ಎಡವಟ್ಟಾಗದ್ ಬೇಡ. ನೀವ್ ಹೋಗಿ ನಾಟಿ ಔಷಧಿ ಬೆರೆಸ್ಕಬ್ಬ, ಹೋಗು. ಸರಿ ಕಣವ. ಅವ ಬೆರೆಸ್ಕೊಂಡ್ ಬಂದಿದ್ದೀನಿ, ತಗೋ. ಸರಿ, ನಾವು ಹೋಗಿ ಇದನ್ನ ಅವ್ಳಿಗೆ ಕುಡಿಸ್ಬಿಟ್ಟು ಬರ್ತೀನಿ. ಆಮೇಲೆ ತಾನಾಗಿ ಅವಳ ಮೈ ಇಳ್ದೋಯ್ತದೆ. ವಿದ್ಯಾ, ವಿದ್ಯಾ, ತಗೊಳವ ಕಷಾಯವ, ಅವ್ವ ಕೊಟ್ ಕಳ್ಸ್ಯಾರೆ. ಇವ್ರು ಇಟೋನ್ ಪಿರುತಿಯಿಂದ ಕಷಾಯ ತಂದೋರೆ ಅಂದ್ಮೇಲೆ ಎಲ್ಲೋ ಅನುಮಾನದ ವಾಸನೆ ಬರ್ತದಲ್ಲ. ನಿನ್ ಅನುಮಾನ ದಿಟನೆಯ ಕಣೆ. ಬಸ್ರಿಯನ್ನ ನೆಪ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ಯಾ ಅಲ್ವೇ? ನೋಡು, ಇವತ್ತದ್ಕೆ ಮುಕ್ತಿ ಕಾಣಿಸ್ತೀನಿ. ಏನಿವತ್ತು ಇದ್ದಕ್ಕಿದ್ದಂಗೆ ಇಟೋನ್ ಪಿರುತಿ ತೋರಿಸ್ತಿದ್ದೀರಾ? ನೋಡವ, ನಮಗ್ ಗೊತ್ತೋ ಗೊತ್ತಿಲ್ದೇನೋ ಮಣ್ ತಿನ್ನೋ ಕೆಲ್ಸ ಮಾಡಿ ನಮ್ಮ ಅಣ್ಣನ್ ಕೆಟ್ಟ ಹೆಸರು ಬಂದ್ಬಿಡ್ತು. ಅದೆಲ್ಲಾನು ಸರಿ ಮಾಡಿ ನಮಗ್ ಕೆಟ್ಟ ಹೆಸರು ಬರ್ದಂಗೆ ಒಳ್ಳೇದ್ ಮಾಡಿದ್ಯಲ್ಲ, ಆ ಕೃತಜ್ಞತೆಗೆ. ಅದು ಅಲ್ದೆಯ, ನಿನ್ ಹೊಟ್ಟೆ ಒಳಗೆ ನಮ್ಮ ವಂಶದ ಕುಡಿಯದೆ, ಆದ್ರ ಆರೋಗ್ಯ ಸಂದಾಗಿರ್ಬೇಕಲ್ವೇ? ನೀನೇನೇ ತಪ್ಪು ಮಾಡಿದ್ರು ಆ ಮಗಿ ಮೇಲೆ ಪ್ರೀತಿ ಇದ್ದೇ ಇರ್ತದೆ. ಅದ್ ಸರಿ, ಇದು ಅಜ್ಜಿ ಕೊಟ್ಟಿರೋ ಕಷಾಯ ತಾನೆ? ಯಾಕೆ ಅನ್ಮಾನನೇ? ಅವನ್ನೇ ಕರಿಲೇನು? ಅದೆಲ್ಲ ಏನು ಬೇಡ, ನಾನ್ ನಿಮ್ನ ನಂಬ್ತೀನಿ, ಕೊಡಿ. ಇವತ್ ನೀನು ನಮ್ಮ ಅಣ್ಣ ಗೆಲ್ಬೇಕು ಅಂತ ಪ್ರಚಾರಕ್ಕೆ ಹೊಂಟಿದೀಯಾ, ಆದ್ರಿಂದ ಹೊಟ್ಟೆಲಿರೋ ಮಗಿಗೆ ಏನೂ ಆಗ್ಬಾರ್ದಲ್ವೇ? ಅದ್ಕೆ ಕುಡಿ. ಸರಿ, ಕುಡಿ ಕುಡಿ.
ಇವತ್ ಸಂಜೆ ಹೊತ್ಗೆ ಹೊಟ್ಟೆಲಿರೋ ನಿನ್ ಮಗು ಕತೆ ಮುಗೀತು. ಸರಿ ಕಣವ, ಅಲ್ಲೆಲ್ಲ ಕಾಯ್ತಾವ್ರೆ, ಬಿರ್ನೆ ರೆಡಿಯಾಗಿ ಪ್ರಚಾರಕೊಂಡು. ಒಂದೇ ದಿನಕ್ಕೆ ಈಟೊಂದ್ ಬದ್ಲಾವಣೆನಾ? ಹಂಗಾರೆ ಎಲ್ಲೋ ಏನೋ ಮುನ್ಸೊಡಿತಾ ಇದೆ. ಏನಿರ್ಬೋದು? ಅಣ್ಣ ಅಣ್ಣ, ಹಾ ಟೇಮ್ ಆಯ್ತಾ ಇದೆ. ಬಂದೆ ನೋಡಣ್ವೆ, ಬಾವಾ, ಹೈಕಮಾಂಡು ಮಿನಿಸ್ಟ್ರು ಏನ್ ಬೇಕಾದ್ರೂ ಹೇಳ್ಲಿ, ಆದ್ರೆ ನೀವುವೇ ಅವಳನ್ನ ಪ್ರಚಾರಕ್ಕೆ ಕರ್ಕೊಂಡು ಹೋಗಕ್ ಒಪ್ಕೊಂಡಿದ್ದು ನಂಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ನಾವಿಂಗ್ ಮಾಡಿದ್ರೆ ನಾವೇ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ದಂಗ ಆಗಕ್ಕಿಲ್ವೇ? ಹಾ, ನೀವೆಲ್ಲ ಮಾಡಬಾರ್ದು ಕೆಲಸ ಮಾಡದೆ ಹೋಗಿದ್ರೆ ಇವತ್ತು ಇಂಥ ಸ್ಥಿತಿ ಯಾಕೆ ಬರ್ತಿತ್ತು? ಲೇ ಈಶ್ವರಿ, ನೀನ್ ಮಾಡಿರೋ ಮಣ್ಣು ತಿನ್ನೋ ಕೆಲಸದಿಂದ ಇವತ್ತು ನನ್ ಮಗ ಅವಳನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ಬೇಕಾಗದೆ, ಚುನಾವಣೆಯಲ್ಲಿ ಅವಳು ಸಹಾಯ ತಗೋಬೇಕಾಗದೆ. ಅವಳು ಹೋಗೋದ್ನ ತಪ್ಸಕ್ ಆಗಕ್ಕಿಲ್ಲ ಅಂತ ಗೊತ್ತಿದ್ರು ಅದನ್ನೇ ಹೇಳಿ ಉಗಿಸ್ಕೊತಾ ಇರೋದ್ ನೋಡು. ಅಯ್ಯೋ, ನಾವೇನ್ ಬಯಸ್ಕೊತಾ ಇಲ್ವಲ್ಲ, ಸುಮ್ನೆ ನಿಂತ್ಕೊಳವ. ಅಣ್ಣ ಇವಳ ಮಾತಿಗೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಡ. ನಮಗ್ ಟೈಮ್ ಆತಾದೆ, ನಡಿ ಹೊಂಡವ. ಅಲ್ಲಪ್ಪ, ಹೋಗೋದಕ್ಕೆ ಮುಖ್ಯವಾಗಿ ಬರ್ಬೇಕಾದವ್ರೆ ಬಂದಿಲ್ವಲ್ಲ. ಅಪ್ಪಯ್ಯ, ನಾನು ಬಂದೆ. ಮಾವಯ್ಯ, ನಾನು ಸಿದ್ಧ ಆಗಿದ್ದೀನಿ. ಸರಿ ಕಣ್ರಪ್ಪ, ಹುಷಾರು, ಒಳ್ಳೇದಾಗ್ಲಿ. ಅವ್ವ, ಏನವ ಇದು? ಬೆಳಗ್ಗೆನೆ ಎಲ್ರು ನಮ್ಗೆ ಹೆಂಗ್ ಬೈತಾವ್ರೆ? ಬೈಲಿ ಬಿಡೆ, ಟೇಮ್ ಹಂಗ ಆಡಿಸ್ತಾದೆ. ಸದ್ಯಕ್ಕೆ ಮನೆಯಿಂದ ಆಚೆಗಿಟ್ಟಿದೀವಿ. ನಮ್ ಟೈಮ್ ಸಂದಾದ್ರೆ ಊರಿಂದಾನೇ ಆಚೆಗಿಡಣ. ಅಣ್ಣ, ಇಲ್ಲಿಂದಲೇ ಪ್ರಚಾರ ಶುರು ಮಾಡ್ಕೊಳ್ಳನ್ವೆ? ಮಾನ್ಯ ಮತಬಾಂಧವರೇ, ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶಿವರಾಮೇಗೌಡರು ನಿಮ್ಮ ಊರಿಗೆ ಮತಯಾಚಿಸಲು ಬಂದಿದ್ದಾರೆ. ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಶಿವರಾಮೇಗೌಡರ ಸಿಂಹದ ಮುಖದ ಉಂಗುರದ ಗುರುತಿಗೆ ನೀಡಿ ಅವರನ್ನು ಅತ್ಯಧಿಕ ಮತಗಳಿಂದ ಜಯಶೀಲರನ್ನಾಗಿ ಮಾಡಿ ನಿಮ್ಮೆಲ್ಲರ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಹಗ್ಗ ತಕೊಂಡ್ ಬಂದ್ರಲ್ಲ. ಏ ಮಾದೇವಣ್ಣ, ನಿತ್ಕೋ. ಯಾಕೆ ಹಿಂಗ್ ಮಾಡ್ತಾ ಇದೀಯಾ? ಎಲ್ಗ ಹಗ್ಗ ತಗೊಂಡ್ ಹೋಗ್ತಿದ್ಯಾ? ನಂದಿನ ಊರೊಳಕ್ಕೆ ಕೂಡ್ಕೂಡ್ದು ಅಂತ ಕಳ್ಸಿದ್ರುವೆ ಇವತ್ತು ಪ್ರಚಾರಕ್ಕೆ ಊರೊಳಕ್ಕೆ ಬತ್ತಾವ್ರೆ. ಗೌಡ್ರದೇನು ತೆಪ್ಪಿಲ್ಲ ಅಂತ ಅವ್ರ ಸೊಸೆನೆ ಬಂದ್ ಹೇಳಿದ್ಮೇಕೆ ನಿನ್ನೇನು? ಏನ್ ಜಯಮ್ಮ, ಚೆನ್ನಾಗಿದ್ಯಾ? ಹೂ ಗೌಡ್ರೆ, ಸಂದಾಗಿದ್ದೀನಿ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಮ್ಮ ಅಣ್ಣನ ಬಗ್ಗೆ ಇಲ್ಲ ಸಲ್ಲದ ಸುಳ್ಳು ಸುದ್ದಿನ ಹಬ್ಬಿಸಿ ಅವ್ರನ್ನ ಸೋಲಿಸ್ಬೇಕು ಅಂತ ವಿರೋಧ ಪಕ್ಷದವರು ಷಡ್ಯಂತ್ರ ಮಾಡಿದ್ರು. ಆದ್ರೆ ಇವರುಗಳೆಲ್ಲ ಹೇಳ್ದಂಗೆ ನಮ್ಮ ಮನೆಯಲ್ಲಿ ಯಾವುದೇ ಯತ್ವಾಸಗಳಿಲ್ಲ. ಅದಕ್ಕೋಸ್ಕರನೇ ನಮ್ಮ ಜೊತೆ ಪ್ರಚಾರಕ್ಕೆ ನಮ್ಮನೆ ಮುದ್ದು ಸೊಸೆನೂ ಬಂದಿದ್ದಾಳೆ. ಅಣ್ಣ, ಈ ಕ್ಷೇತ್ರದಾಗ ಎಲ್ಲರೂ ನಮ್ಮ ಮನೆ ಸೊಸೆನ ಹಂಗೆ ಕರೆಯೋದು, ಅದಕ್ಕೆ ಹಂಗೆ ಹೇಳ್ದೆ, ತೆಪ್ಪು ತಿಳ್ಕೊಬೇಡ. ಇದೀಗ ನಮ್ಮ ಮನೆ ಮಗ ಭದ್ರೇಗೌಡ ಮತ್ತು ಅವನ ಹೆಂಡ್ರು ವಿದ್ಯಾ ನಿಮ್ ಮುಂದೆ ಬಂದು ಮತಯಾಚನೆ ಮಾಡಲಿದ್ದಾರೆ. ಲೇ ಕ್ವಾಟ್ಲೆ,
ಅವ್ರನ್ನ ಕರ್ಸ್ಲಾ? ಸರಿ ಚಿಕ್ಕ ಮಾವ. ಅಂಟಮ್ಮ ಅತ್ತಿಗೆಮ್ಮ ಇಬ್ರು ಬನ್ನಿ. ಎಲ್ರಿಗೂ ಒಳ್ಳೇದು ಮಾಡೋದು ಯಾವ್ರು ನೀನು? ನಾನು ಕೇಳೋದು ನನ್ನ ಮಗಳಿಗೋಸ್ಕರ ಅಲ್ಲ, ಅವಳು ಬೆಳಗ್ಗೆ ಕೊಂಟಿರೋ ಆ ಮನೆಗೋಸ್ಕರ, ಅವ್ರ ಮಾವನ ಗೆಲ್ವಿಗೋಸ್ಕರ. ಅವಳ ಕನಸು ನನ್ಸಾಗ್ಲಿ, ಅವಳ ಆಸೆ ಈಡೇರ್ಲಿ, ಅವ್ರ ಮಾವಂಗೆ ಒಳ್ಳೇದಾಗ್ಲಿ, ಅವಳು ಶುರು ಮಾಡಿರೋ ಹೋರಾಟಕ್ಕೆ ಗೆಲುವು ಸಿಗ್ಲಿ, ಅವಳ ಸಂಕಲ್ಪ ಈಡೇರ್ಲಿದ್ಯಾವ್ರೆ. ಎಮ್ಮೆಕಾರು ನನ್ನ ಮಗಳ ಜೀವನ ಸಂದಾಗಿರಂಗ್ ಮಾಡು. ಅಂಟಮ್ಮ ಅತ್ತಿಗೆಮ್ಮ ಇಬ್ರು ಗಾಡಿ ಎತ್ತೆ. ಮಾವಯ್ಯ, ಒಳ್ಳೆ ಕೆಲ್ಸಕ್ಕೆ ಹೊಂಟೀವ್ನಿ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಒಳ್ಳೇದಾಗಿ. ಗೌಡ್ರೆ, ನೀವು ಆಶೀರ್ವಾದ ಮಾಡಿ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ಲಿ. ಇದ್ಯಾ ಮೈಕ್ ತಗೊಂಡ್ ಮಾತಾಡವ? ಇಲ್ಲಿ ಸೇರಿರುವ ತಂದೆ ತಾಯಿ ಸಮಾನರು, ಗುರು ಹಿರಿಯರಾದಂತಹ ತಮ್ಮೆಲ್ಲರಿಗೂ ಶಿವರಾಮೇಗೌಡರು ಸೊಸೆ ಮಾಡುವ ನಮಸ್ಕಾರಗಳು. ನಮ್ಮ ಮಾವಯ್ಯನ ಬಗ್ಗೆ ಹೆಚ್ಚಿಗೆ ನಾನು ಏನು ಹೇಳ್ಬೇಕಾಗಿಲ್ಲ, ಅವ್ರ ಬಗ್ಗೆ ನಿಮ್ಗಳಿಗೆ ಸಂದ ಗೊತ್ತದೆ. ಆದ್ರೂ ಕೆಲವು ಕಿಡಿಗೇಡಿಗಳು, ಇವ್ರ ವಿರೋಧಿಗಳು ನಮ್ಮ ಮಾವಯ್ಯನ ಬಗ್ಗೆ ಇಲ್ಲ ಸಲ ಸುಳ್ಳು ಆರೋಪ ಮಾಡ್ತವ್ರೆ. ನೀವ್ಯಾರು ಇಂಥ ಸುಳ್ಳು ಸುದ್ದಿಗೆ ಕಿವಿ ಕೊಡದೆ ಸಿಂಹದ ಮುಖವಿರುವ ಉಂಗುರದ ಗುರುತಿಗೆ ಮತ ನೀಡುವುದರ ಮೂಲಕ ನಮ್ಮ ಮಾವಯ್ಯನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ನಮಸ್ಕಾರ ಗೌಡ್ರೆ. ಏನಪ್ಪ ಕಳ್ಸೇಗೌಡ, ಚೆನ್ನಾಗಿದೆಯೇ? ನಾನ್ ಚೆನ್ನಾಗಿದ್ದೀನಿ ಗೌಡ್ರೆ, ಆದ್ರೆ ನಿಮ್ ಸೊಸೆ ಸಾನ ಬುದ್ಧವಂತೆ. ನಿಮ್ಗೆ ತಕ್ಕನ ಸೊಸೆ ಅಂತ ಕಂಡ್ಬಿಡಿ. ಆದ್ರೆ ನೆನ್ನೆ ನಿಮ್ ಬಗ್ಗೆ ಹರಡಿ ಸುದ್ದಿ ಕೇಳ್ಬಿಟ್ಟು ನಂಗೆ ತುಂಬಾ ಬೇಜಾರಾಗೋಯ್ತು. ನಿಮ್ ಸೊಸೆ ಅವಳು ನೋಡಿ ಒಂದೇ ರಾತ್ರಿ ಒಳಗೆ ಎಲ್ಲ ಬದಲಾಯಿಸ್ಬಿಟ್ಲು ನೋಡಿ. ದಿಟ ಹೇಳ್ಬೇಕಂದ್ರೆ ಮನೆಗಿಂತ ಒಬ್ಬ ಸೊಸೆ ಇದ್ದುಬಿಟ್ರೆ ಆ ಮನೆ ಉದ್ಧಾರ ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಬುಡಿ. ನಿಮ್ ಮಗ ಇಂಥ ಹುಡುಗಿನ ಮದುವೆ ಮಾಡ್ಕೊಳ್ಳಿಕ್ಕೆ ಚಾನ ಪುಣ್ಯ ಮಾಡೋನ್ ಬಿಡಿ. ಇಂಥ ಒಳ್ಳೆ ಸೊಸೆ ನಮ್ಮ ಮನೇಲಿ ಇಲ್ವಲ್ಲ ಅಂತ ಯೋಚನೆ ಮಾಡ್ಬೇಕಾಗ್ತೈತೆ. ತಾತ, ನಿಮ್ಮ ಅಭಿಪ್ರಾಯ ತಪ್ಪದೆ. ನನ್ನ ಸೊಸೆಯಾಗಿ ಪಡೆಯೋದಕ್ಕೆ ಅವ್ರು ಪುಣ್ಯ ಮಾಡಿಲ್ಲ, ಅವ್ರ ಸೊಸೆ ಆಗೋದಕ್ಕೆ ನಾನು 7 ಜನ್ಮದ್ದು ಪುಣ್ಯ ಮಾಡಿವ್ನಿ. ಚಿಂದಂತ ಮಾತ್ಕೊಂಡ್ ಬಿಡವ. ನಿನ್ ದೆಸೆಯಿಂದ ನಮ್ ಗೌಡ್ರು ಇಸ್ಕಿತ MLA ಆಗೇ ಆಗ್ತಾರೆ. ಶಿವರಾಮೇಗೌಡ್ರಿಗೆ, ಶಿವರಾಮೇಗೌಡ್ರಿಗೆ, ಭದ್ರೇಗೌಡ್ರಿಗೆ, ಶಿವರಾಮೇಗೌಡ್ರಿಗೆ, ಶಿವರಾಮೇಗೌಡರ ಮುದ್ದು ಸೊಸೆ ವಿದ್ಯಾ ಭದ್ರೇಗೌಡ್ರಿಗೆ.
ಎಲ್ರುವೆ ತಪ್ಪದೆ ನಮ್ಮ ಮಾವಯ್ಯಂಗೆ ಓಟ್ ಹಾಕ್ಬೇಕು ಆಯ್ತೆ? ಎಷ್ಟು ದಿನಕ್ಕೆ ಒಂದೊಳ್ಳೆ ಕೆಲಸ ಮಾಡಿದ್ಯಾ ನೀನು. ಅವಳಿಗೊಂಚೂರು ಅನುಮಾನ ಬರ್ದಂಗೆನೆ ಆ ಕಷಾಯನ ಕುಡ್ಸಿದ್ಯಾ ಅಂದ್ರೆ ನಿನ್ನಲ್ಲೇನೋ ಟ್ಯಾಲೆಂಟ್ ಅದೇ ಕಣವ್ವ. ಅಂದ್ರೆ ಅದ್ಯಾರಿಗೂ ಕಾಣ್ದಂಗೆ ಎಲೆ ಮರೆ ಕೈ ಆಗ್ಬಿಟ್ಟ ದಟ್ಟಯ್ಯ. ಆದಷ್ಟು ಬೇಗ ಹೊರಗ್ ಬತ್ತದ್ ಬಿಡು. ಸರಿ, ಆ ಕಷಾಯನ ಕುಡ್ದು ಪ್ರಚಾರಕ್ಕೆ ಹೋಗೋಳಲ್ಲ, ಮುಂದಕ್ಕೆ ಏನಾಯ್ತದವ? ಇಷ್ಟೊತ್ಕಾಗ್ಲೆ ಹೊಟ್ಟೆ ನೋವು ಬಂದು ಆಸ್ಪತ್ರೆ ಕರ್ಕೊಂಡು ಓಡೋಗಿರ್ತಾರೆ. ಡಾಕ್ಟ್ರು ಪರೀಕ್ಷೆ ಮಾಡಿ ಹೊಟ್ಟೆಲಿರೋ ಮಗ ಸತ್ತೋಗದೆ ಅಂತ ಹೇಳಿರ್ತಾರೆ. ಆಮೇಲೆ ಹ್ಯಾಪ್ ಮೂರ್ ಹಾಕೊಂಡು ಹಟ್ಟಿಗ್ ಬತ್ತಾಳೆ. ಯಾವ ಪ್ರಚಾರನೂ ಇಲ್ಲ, ಗಿಚಾರನೂ ಇಲ್ಲ. ಅವ್ವ ಅವ್ವ, ಈ ವಿಚಾರನ ನಿನ್ ಬಾಯಿಂದ ಕೇಳ್ತಾ ಇದ್ರೆ ಕಿವಿಗೆ ಆನಂದ ಆಯ್ತಾ ಇದೆ. ಇನ್ನ ಅವಳೇ ಏನಾದ್ರೂ ಬಂದ್ ಹೇಳಿದ್ರೆ ಪರಮಾನಂದ ಆಗೋಯ್ತದೆ ಕಣವ. ಒಟ್ನಲ್ಲಿ ಅವಳನ್ನ ಎಟ್ಟಿಂದ ಆಚೆ ಹಾಕಕ್ಕೆ ಅಡ್ಡಿ ಆಗಿರೋದು ಅವಳ ಹೊಟ್ಟೆ ಒಳಗಡೆ ಇರೋ ಮಗ. ಅದೇ ಇಲ್ಲ ಅಂತಂದ್ರೆ ನಮ್ ದಾರಿ ನೀರ್ ಕುಡ್ದಷ್ಟು ಸುಲಭ ಆಗೋಯ್ತದೆ. ನೀನೇನು ಚಿಂತೆ ಮಾಡ್ಬೇಡ, ಇವತ್ತವಳ ಮಗಿನ ಕತೆ ಮುಗ್ದೇ ಹೋಗಿರ್ತದೆ. ಅವ್ವ ಅವ್ವ, ನನ್ಗಾಗ್ತಿರೋ ಖುಷಿಗೆ ಒಂದ್ ಗಡಿಗೆ ಹಾಲು ಕುಡಿಬೇಕನ್ಸ್ತಾ ಇದೆ ಕಣವ. ಅದಕ್ಕೇನಂತೆ, ಕೊಡ್ತೀನಿ ಬಾ. ಅಣ್ಣ, ಅಧ್ಯಕ್ಷರು ಫೋನ್ ಮಾಡಿದ್ರು. ಪ್ರಚಾರ ಎಲ್ಲ ಕಡೆಗೂ ತುಂಬಾ ಚೆನ್ನಾಗಿ ನಡೀತಾ ಇದಂತೆ. ಆಮೇಲೆ ನೆನ್ನೆ ತನಕ ಊರೊಳಿಕೆ ಬರ್ಬೇಡ ಅಂತಿದ್ದ ಜನ ಇವತ್ತು ಪಟಾಕಿ ಹೊಡೆದು ಸ್ವಾಗತ ಮಾಡ್ತಾವ್ರಂತೆ. ಹೊಸ ಪ್ರಚಾರಕ್ಕೆ ಬಂದಿದ್ದು ಒಳ್ಳೇದಾಯ್ತು ಅಂತ ಹೇಳುದು. ಅನ್ನಂಗೆ ನಾವು ಅರ್ಜೆಂಟಾಗಿ ಪಾರ್ಟಿ ಆಫೀಸ್ ಹತ್ರ ಹೋಗ್ಬೇಕಂತೆ. ಹೌದೇ? ಹಾ. ಸರಿ, ಹೋಗೋಣ ಬಿಡು. ಅಣ್ಣ, ಭದ್ರ, ನೀವಿಬ್ರು ಮಿಕ್ಕಿರೋ ಊರಿಗೆಲ್ಲ ಹೋಗಿ ಪ್ರಚಾರ ಮುಗಿಸ್ಕೊಂಡು ಹಂಗೆ ಹಟ್ಟಿಗೆ ವಾಪಸ್ ಬಂದ್ಬಿಡಿ. ಸರಿಯಪ್ಪ. ನೋಡ್ರಪ್ಪ, ನನಗೆ ಒಂದು ತುರ್ತು ಮೀಟಿಂಗ್ ಬಂದಿರೋದ್ರಿಂದ ನಾನೀಗ ಹೋಗ್ಬೇಕಾಗದೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಮಾನ್ಯ ಮತ ಬಾಂಧವರೇ, ನಮ್ಮ ಮಾವಯ್ಯಂಗೆ ಯಾವ್ದೋ ಅರ್ಜೆಂಟ್ ಕೆಲಸ ಬಂದದೆ, ಅದಕ್ಕೆ ಅವ್ರು ಹೋಯ್ತಾ ಇದಾರೆ. ಯಾರು ತಪ್ಪು ತಿಳ್ಕೊಬೇಡಿ. ಮುಂದಿನ ಪ್ರಚಾರವ ನಾನು ಮತ್ತೆ ನಮ್ ಗೌಡ್ರು ಮುಂದುವರಿಸ್ತೀವಿ. ನಮ್ಮೂರು ಉದ್ಧಾರ ಆಗ್ಬೇಕು, ನಮ್ ರೈತರಿಗೆ ಏನಾರ ಸಹಾಯ ಮಾಡ್ಬೇಕು, ನಮ್ ಮಕ್ಳು ಭವಿಷ್ಯ ಸಂದಾಗಿರ್ಬೇಕು ಅಂದ್ರೆ ಮತ ಹಾಕ್ಬೇಕಾರೆ ಯೋಚನೆ ಮಾಡ್ಬೇಕು. ಸ್ವಾರ್ಥ ಇಲ್ದೆ ನ್ಯಾಯ, ನೀತಿ, ಧರ್ಮನೇ ಉಸಿರು ಅನ್ಕೊಂಡಿರೋ ನಮ್ ಮಾವಯ್ಯಂಗೆ ಎಲ್ರು ಮತ ಹಾಕಿ ಗೆಲ್ಸಿದ್ರೆ ಪ್ರತಿ ಒಂದು ಹಳ್ಳಿನೂ ಖಂಡಿತವಾಗ್ಲೂ ಉದ್ಧಾರ ಆಯ್ತದೆ. ವರ್ಷ ಪೂರ್ತಿ ನಿಮ್ಗಳ ನಡುವೆ ನಿಂತು ನಿಮ್ ಕಷ್ಟ ಸುಖನ ಕೇಳೋ ನಾಯಕ ಬೇಕೇ ಹೊರತು ಎಲೆಕ್ಷನ್ ಟೈಮಲ್ಲಿ ಬಂದು ಆಸೆ ಆಕಾಂಕ್ಷೆಗಳನ್ನ ತೋರ್ಸೋರಲ್ಲ. ಅಂತಮ್ಮ, ಏನ್ ನಡೀತಾವೆ ಅಲ್ಲಿ? ಕಳ್ಳ ಏನ್ರು ಬಿಸ್ಲಲ್ಲಿ ಕಷ್ಟ ಪಡ್ಬಾರ್ದು ಅಂತ ನೆರಳು ಮಾಡಕ್ ನೋಡ್ತಾ ಇದ್ಯಾ? ಮನ್ಸಲ್ಲಿ ಪಿರುತಿ ಮಡಿಕೊಂಡು ನಾಟಕ ಮಾಡ್ತಾ ಇದ್ಯಾ ಅಂತಮ್ಮ? ಸುಮ್ಕೆ ನಿಂತ್ಕೊಳ್ಳ. ಶಿವರಾಮೇಗೌಡ್ರೆ ತಮ್ಮ ಸೊಸೆಗೆ ಕಿರುಕುಳ ಕೊಡ್ತವ್ರೆ ಅಂತ ವಿರೋಧಿಗಳು ಸುಳ್ಳು ಸುದ್ದಿನ ಹಬ್ಸವ್ರೆ. ಆದ್ರೆ ಅದನ್ನ ಯಾರು ನಂಬೇಡಿ. ನಮ್ಮ ಮಟ್ಟಿಲಿ ನನ್ನನ್ನ ಮಹಾರಾಣಿ ತರ ನೋಡ್ಕೊತಾ ಇದ್ದಾರೆ. ನಮ್ ಗೌಡ್ರು ನನಗೆ ಸಣ್ಣ ನೋವಾದ್ರೂ ಸಹಿಸಕ್ಕಿಲ್ಲ. ನನ್ ಮೇಲೆ ಬಿಸಿಲು ಬಿದ್ರುವೆ ನಮ್ ಗೌಡ್ರು ಸಹಿಸಕ್ಕಿಲ್ಲ. ಅಂತದ್ರಲ್ಲಿ ನನಗೆ ಕಿರುಕುಳ ಕೊಡ್ತಾರೆ ಅಂದ್ರೆ ನೀವ್ ಯಾರಾದ್ರೂ ನಂಬ್ತೀರೇ?
ಅಣ್ಣ ಅಣ್ಣ ಎಳ್ನೀರು. ಇದೇ ಕಣ, 2 ಎಳ್ನೀರ್ ತರೋದ್ ಬದಲು 1 ಎಳ್ನೀರ್ ತಂದಿದ್ಯಾ? ಅದು ಅರ್ಥ ಆಯ್ತು ಬಿಡೋಣ. ಜೋಡಿ ಜೀವಗಳಿಗೆ ಯಾಕೆ 2 ಒಂದ್ರಲ್ಲೇ ಕುಡಿತಾರೆ ಅಂತ ತಾನೇ? ನೀನೇನ್ ತಲೆ ಕೆಡ್ಸ್ಕೊಬೇಡ, ಅವ್ರು ಕುಡಿತಾರೆ. ಒಂದ್ರಲ್ಲಿ ಹೆಂಗಿಲ್ಲ ಇಬ್ರು ಕುಡಿಯಕ್ಕಾದದು? ನಂಗೇನ್ ಬೇಡ, ಅವಳಿಗೆ ಕೊಡು. ಪರವಾಗಿಲ್ಲ ಅಣ್ಣಯ್ಯ, ಗೌಡ್ರಿಗೆ ಕೊಡಿ. ಎಳ್ನೀರು ಒಂದಿರ್ಬೋದು, ಆದ್ರೆ ಕೊಯ್ಕು ಎಳ್ದವೆ. ಓ ಹೌದೇ, ಕುಡೀಲಿ. ಅಂಟಮ್ಮ ತಗೊಳ್ಳಿ, ಕುಡೀರಿ. ಇಲ್ಲ ಕೊಟ್ಲೆ, ಇದೆಲ್ಲ ನಂಗೆ ಇಷ್ಟ ಆಗಕ್ಕಿಲ್ಲ. ಸುತ್ತ ಜನ ಅವ್ರೆ, ಅವಳೊಬ್ಳಿಗೆ ಕುಡಿದಿನ. ಜನರು ಏನು ಅನ್ಕೊಳಕಿಲ್ಲ, ಜನರ ಹತ್ರನೇ ಪಿರುತಿಂದ ಇದನ್ನೆಲ್ಲ ಮಾಡ್ತಾ ಇರೋದು. ತಗೊಳ್ಳಿ ಕುಡಿ.